ಸಿದ್ದುಗೆ ಶಾಕ್ ನೀಡಿದ ಮೈಸೂರಿನ ಕಾಂಗ್ರೆಸ್ ಕಾರ್ಯಕರ್ತ. ಡಿಕೆ ಪರವಾಗಿ ಹೈಕಮಾಂಡ್ಗೆ ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯನ ಪತ್ರ. ಸಿಎಂ ಸಿದ್ದುಗೆ ಶಾಕ್ ನೀಡಿದ ಮೈಸೂರು ಕಾಂಗ್ರೆಸ್ ಕಾರ್ಯಕರ್ತ. ಡಿಕೆ ಪರವಾಗಿ ಹೈಕಮಾಂಡ್ಗೆ ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯನ ಪತ್ರ. ವಿಲಾಸರಾವ್ ದೇಶಮುಖ್ ಸರ್ಕಾರ ಉಳಿಸಿದ್ದು ಟ್ರಬಲ್ ಶೂಟರ್ ಡಿಕೆ. ಅಂದು ಡಿಕೆ ಮಧ್ಯಸ್ಥಿಕೆಯಿಂದ ಮಹಾರಾಷ್ಟ್ರದಲ್ಲಿ ಕೈ ಸರ್ಕಾರವು ಉಳಿಯಿತು. ಇತರ ರಾಜ್ಯಗಳ ರಾಜಕೀಯ ಅಸ್ಥಿರತೆ ವೇಳೆ ಪಕ್ಷ ಸರ್ಕಾರ ರಕ್ಷಿಸಿದ್ದು ಡಿಕೆಶಿ. ಅಹಮದ್ ಪಾಟೀಲ್ ಸೋಲಿಸುವ ಬಿಜೆಪಿ ಕುತಂತ್ರ ಫಲಿಸಿದ್ದು ಡಿಕೆಶಿಯಿಂದ. ತೀವ್ರ ಮುಖಭಂಗ ಬಳಿಕ ಡಿಕೆಯನ್ನ ತಿಹಾರ್ ಜೈಲಿಗೆ ಕಳುಹಿಸಿತು ಬಿಜೆಪಿ. ಕಠಿಣ ಸನ್ನಿವೇಶದಲ್ಲಿ ತಮ್ಮ ಜೀವನ ಪಣಕ್ಕಿಟ್ಟು ಕಾಂಗ್ರೆಸ್ ರಕ್ಷಿಸಿದ್ದು ಡಿಕೆಶಿ. ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ತ್ಯಾಗ ಕೊಡುಗೆ ಪರಿಗಣಿಸಿ ಸಿಎಂ ಮಾಡಿ ತಕ್ಷಣವೇ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯ ಕೆಪಿ ಭಾಗ್ಯರಾಜ್ ಒತ್ತಾಯಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನಿಮ್ಮ ಕೈಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು, ಬೆಳೆಸಬೇಕು. ಕಾರ್ಯಕರ್ತರ ಉಳಿವಿಗಾಗಿ ತಕ್ಷಣ ಡಿಕೆನ ಸಿಎಂ ಮಾಡಿ. ಖರ್ಗೆಗೆ ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯ ಭಾಗ್ಯರಾಜ್ ಲೆಟರ್ ಬರೆದಿದ್ದಾರೆ. ಸಿಎಂ ಸಿದ್ದುಗೆ ಶಾಕ್ ನೀಡಿದಂತಹ ಮೈಸೂರು ಕಾಂಗ್ರೆಸ್ ಕಾರ್ಯಕರ್ತ. ಡಿಕೆ ಪರವಾಗಿ ಹೈಕಮಾಂಡ್ಗೆ ಮೈಸೂರು ಜಿಲ್ಲಾ ಪಕ್ಷ ಸದಸ್ಯ ಪತ್ರ ಬರೆದಿರುವಂತದ್ದು. ವಿಲಾಸರಾವ್ ದೇಶಮುಖ್ ಸರ್ಕಾರವನ್ನು ಉಳಿಸಿದ್ದು ಇದೇ ಟ್ರಬಲ್ ಶೂಟರ್. ಅಂದು ಡಿಕೆ ಮಧ್ಯಸ್ಥಿಕೆಯಿಂದಲೇ ಮಹಾರಾಷ್ಟ್ರದಲ್ಲಿ ಕೈ ಸರ್ಕಾರವು ಉಳಿದಿದ್ದು. ಇತರ ರಾಜ್ಯಗಳ ರಾಜಕೀಯ ಅಸ್ಥಿರತೆ ವೇಳೆ ಸರ್ಕಾರವನ್ನ ರಕ್ಷಿಸಿದ್ದು ಡಿಕೆಶಿ. ಅಹಮದ್ ಪಾಟೀಲ್ ಸೋಲಿಸುವ ಬಿಜೆಪಿ ಕುತಂತ್ರ ವಿಫಲವಾಗಿದ್ದು ಡಿಕೆಯಿಂದ. ತೀವ್ರ ಮುಖಭಂಗ ಬಳಿಕ ಡಿಕೆಯನ್ನ ತಿಹಾರ್ ಜೈಲಿಗೆ ಕಳಿಸಿತು ಬಿಜೆಪಿ. ಕಠಿಣ ಸನ್ನಿವೇಶದಲ್ಲಿ ತಮ್ಮ ಜೀವನವನ್ನ ಪಣಕ್ಕಿಟ್ಟು ಕಾಂಗ್ರೆಸ್ ಅನ್ನ ರಕ್ಷಣೆ ಮಾಡಿದ್ದು ಡಿಕೆಶಿ. ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ತ್ಯಾಗ ಕೊಡುಗೆಯನ್ನ ಪರಿಗಣಿಸಿ ಅಂತ ಸಿಎಂ ಮಾಡಿ. ಹೀಗೆ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಆಗಬೇಕು ಡಿಕೆಶಿ, ಅವರನ್ನ ಸಿಎಂ ಮಾಡಿ ಅಂತ ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯ ಕೆಪಿ ಭಾಗ್ಯರಾಜು ಒತ್ತಾಯಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನಿಮ್ಮ ಕೈಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು, ಬೆಳೆಸಬೇಕು. ಕಾರ್ಯಕರ್ತರ ಉಳಿವಿಗಾಗಿ ತಕ್ಷಣ ಡಿಕೆನ ಸಿಎಂ ಮಾಡಿ. ಖರ್ಗೆಗೆ ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯ ಭಾಗ್ಯರಾಜ್ ಲೆಟರ್ ಬರೆದಿದ್ದಾರೆ. ಡಿಕೆ ಸಿಎಂ ಆಗಬೇಕು. ಡಿಕೆ ಪರವಾಗಿ ಹೈಕಮಾಂಡ್ಗೆ ಹೋಗಿ ತಲುಪಿದೆ ಪತ್ರ. ಮೈಸೂರು ಕಾರ್ಯಕರ್ತ ಭಾಗ್ಯರಾಜ್ ಬರೆದಿರುವಂತಹ ಲೆಟರ್ ಈಗ ಹೈಕಮಾಂಡ್ ತಲುಪಿರುವಂತದ್ದು. ಖರ್ಗೆ ಅಂಗಳಕ್ಕೆ ಪತ್ರ ರವಾನೆಯಾಗಿದೆ. ವಿಲಾಸರಾವ್ ದೇಶಮುಖ್ ಸರ್ಕಾರ ಉಳಿಸಿದ್ಯಾರು ಅಂದ್ರೆ ಅದು ಡಿಕೆ. ಇತರ ರಾಜಕೀಯ ಅಸ್ಥಿರತೆಗಳ ಮಧ್ಯೆಯೂ ಕೂಡ ಪಕ್ಷವನ್ನ ಉಳಿಸಿಕೊಟ್ಟಿದ್ದು ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದಲ್ಲಿ ಯಾವತ್ತು ಡಿಕೆ ಮಧ್ಯಸ್ಥಿಕೆ ಇಲ್ಲದಿದ್ರೆ ಕೈ ಸರ್ಕಾರ ಉಳಿತಾನೆ ಇರಲಿಲ್ಲ. ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಕಾಂಗ್ರೆಸ್ ಅನ್ನ ರಕ್ಷಣೆ ಮಾಡಿದ್ದು ಡಿಕೆಶಿ. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಪಕ್ಷವನ್ನ ಬಿಟ್ಟುಕೊಟ್ಟಿಲ್ಲ ಡಿಕೆ ಶಿವಕುಮಾರ್. ಪಕ್ಷಕ್ಕೆ ನಿಷ್ಠರಾಗಿ ಇರುವಂತಹ ಇಂಥವರು ಪಕ್ಷಕ್ಕೆ ಬೇಕು. ಇವರನ್ನ ಸಿಎಂ ಮಾಡಿ. ಕಾರ್ಯಕರ್ತರ ಉಳಿವಿಗಾಗಿ ತಕ್ಷಣ ಸಿಎಂ ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನಿಮ್ಮ ಕೈಲಿದೆ. ನಮ್ಮ ಉಳಿವು ಆಗಬೇಕು, ಪಕ್ಷ ಉಳಿಬೇಕು, ಬೆಳಿಬೇಕು ಅಂದ್ರೆ ಡಿಕೆಶಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಈಗ ಪತ್ರ ಬರೆದಿರುವಂತದ್ದು ಮೈಸೂರು ಜಿಲ್ಲಾ ಪಕ್ಷದ ಸಮಿತಿ ಸದಸ್ಯ ಕಾಂಗ್ರೆಸ್ ಭಾಗ್ಯರಾಜ್ ಲೆಟರ್ ಬರೆದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಬಾರಿ ಹೇಳಿದ್ರು ಕೂಡ, ವಾರ್ನಿಂಗ್ ಕೊಟ್ಟರು ಕೂಡ ಯಾವ ಬಣದ ನಾಯಕರು ಕೂಡ ಯಾರ ಪರವಾಗಿ ಮಾತನಾಡೋಂಗಿಲ್ಲ, ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡೋ ಹಂಗಿಲ್ಲ, ಅಥವಾ ಒಂದು ಬಣದಿಂದ ಗುರುತಿಸ್ಕೊಳ್ಳುವಂತಿಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರು, ವಾರ್ನಿಂಗ್ ಅನ್ನ ಕೊಟ್ಟರು. ಪದೇ ಪದೇ ಅವರವರ ಬಣದ ನಾಯಕರುಗಳು ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ. ಅಂಥದ್ದೇ ಇದು ಪತ್ರದ ಎಕ್ಸಾಂಪಲ್. ಇದು ಈಗ ಲೆಟರ್ ಬರೆದಿರುವಂಥದ್ದು. ಡಿಕೆ ಮುಖ್ಯಮಂತ್ರಿ ಆಗಬೇಕು. ಶಾಸಕರು, ಕಾರ್ಯಕರ್ತರ ಎಲ್ಲರ ಅಪೇಕ್ಷೆ ಇದೆ. ಕಾರ್ಯಕರ್ತರ ಉಳಿವಿಗಾಗಿ ಈಗ ಡಿಕೆ ಮುಖ್ಯಮಂತ್ರಿ ಆಗಬೇಕು. ರಾಜ್ಯ ಕಾಂಗ್ರೆಸ್ ಕರ್ನಾಟಕದಲ್ಲಿ ಉಳಿಬೇಕು ಅಂದ್ರೆ ಅದಕ್ಕೆ ಡಿಕೆಶಿನೇ ಮುಖ್ಯಮಂತ್ರಿ ಆಗಬೇಕು. ಯಾಕೆಂದ್ರೆ ಮಹಾರಾಷ್ಟ್ರ ಕಾಂಗ್ರೆಸ್ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಅದರ ಚುಕ್ಕಾಣಿಯನ್ನ ಹಿಡಿದು ಅದರ ಮಧ್ಯಸ್ಥಿಕೆಯನ್ನು ವಹಿಸಿ ಉಳಿಸಿಕೊಟ್ಟವರು ಡಿಕೆ ಶಿವಕುಮಾರ್. ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಕಾಂಗ್ರೆಸ್ ಅನ್ನ ಉಳಿಸಿಕೊಟ್ರು. ಇನ್ನು ರಾಜ್ಯದಲ್ಲಿ ಅವರು ಅಭಿವೃದ್ಧಿ ಮಾಡಲ್ವಾ, ರಾಜ್ಯ ಕಾಂಗ್ರೆಸ್ನ ಚೆನ್ನಾಗಿ ನಡೆಸ್ಕೊಳ್ಳಲ್ವಾ? ಹಂಗಾಗಿ ಅವರು ಆಗಬೇಕು ಮುಖ್ಯಮಂತ್ರಿ. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಉಳಿಸಿದ್ದಾರೆ ಡಿಕೆ. ಹಾಗಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಈಗ ಕಾಂಗ್ರೆಸ್ ಸದಸ್ಯ ಭಾಗ್ಯರಾಜ್ ಲೆಟರ್ ಬರೆದಿರುವಂತದ್ದು.